ಇವತ್ತು ರಾಜ್ಯದ ಬಜೆಟ್ನ ಮಂಡನೆ ಆದ ನಂತರ ನಮ್ಮ ಶಾಸಕರೆಲ್ಲ ಸೇರಿ ಮುಂದಿನ ನಮ್ಮ ಒಂದು ವಾರದ ವಿಧಾನಸಭಾ ಕಲಾಪದಲ್ಲಿ ನಮ್ಮ ನಡವಳಿಕೆಗಳೇನಿರಬೇಕು ಮತ್ತು ರಾಜ್ಯಸಭೆಗೆ ನಮ್ಮ ಪಕ್ಷದ ಎಲ್ಲ ಶಾಸಕರು ಒಂದು ಧ್ವನಿಯಾಗಿ ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೊಳಗಾಗದೇ ಇರತಕ್ಕಂಥ ರೀತಿಯಲ್ಲಿ ಎಲ್ಲ ಮುಕ್ತವಾಗಿ ಚರ್ಚೆ ಮಾಡಿದ್ವಿ. ಸರ್, ರಾಜ್ಯಸಭೆಗೆ ಸಂಬಂಧಪಟ್ಟಂತೆ ವಿಜೇಂದ್ರ ಮತ್ತೆ ಅಶೋಕ್ ಅವರೆಲ್ಲ ಸಭೆ ಬಂದಿದ್ರು. ಒಂದು ಕುತೂಹಲ ಜಾಸ್ತಿ ಆಗ್ತಿದೆ. ಎರಡೂ ಪಕ್ಷದವರು ಬಿಜೆಪಿ ಪಕ್ಷ ಮತ್ತು JDS ಪಕ್ಷದ NDA ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ಈಗ ಈ ಚುನಾವಣೆಯಲ್ಲಿ ನಾವು ನಮ್ಮ ಎರಡನೇ ಅಭ್ಯರ್ಥಿ ಎರಡು ಪಕ್ಷದಿಂದ ಕುಪೇಂದ್ರ ರೆಡ್ಡಿ ಇದ್ದಾರೆ. ಅವರ ಒಂದು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ನಾವು ಆತ್ಮಸಾಕ್ಷಿಯ ಮತವನ್ನು ನಮ್ಮ ಶಾಸಕ ಮಿತ್ರರುಗಳು ಯಾವುದೇ ಪಕ್ಷದವರಲ್ಲಿ ಆತ್ಮಸಾಕ್ಷಿಯ ಮತದಾನವನ್ನು ಮಾಡ್ತಕ್ಕಂಥಕ್ಕೆ ನಾವು ಮನವಿ ಮಾಡ್ತೇವೆ. ಇವತ್ತಿನ ಬಜೆಟ್ ನೋಡಿದಾಗ ಬಹುಶಃ ಪಕ್ಷಭೇದ ಮರೆತು ಎಲ್ಲರನ್ನೂ ನಿರಾಸೆ ಇದೆ. ಈಗ ಕುಮಾರಸ್ವಾಮಿ ಯಾವುದು ಅಸಾಧ್ಯ ಆಗುತ್ತೆ, ಟೆಕ್ನಿಕಲಿ ಪಾಸಿಬಲ್ ಇಲ್ಲ ಆಗುತ್ತಾ ಅಂತ, ಸಾಧ್ಯ ಆಗುತ್ತಾ ಅಂತ ಹೇಳಿ ಸಂಖ್ಯಾಬಲ ಇಲ್ಲಿ ಚರ್ಚೆಗಿಂತ ಹೆಚ್ಚಾಗಿ ಈಗ ನೋಡಿ ನಾವು 2 ಬಾರಿ ಪೆಟ್ಟು ತಿಂದಿದ್ದೇವೆ, ಗೊತ್ತಿದೆ ನನಗೆ. ನಮ್ಮಲ್ಲಿ 7 ಜನ ಮತದಾನ ಮಾಡ್ತಕ್ಕಂಥದ್ದೇನಿತ್ತು, 7 ಜನ ಕಾಂಗ್ರೆಸ್ನಲ್ಲಿ ಆಗಿನ ಸರ್ಕಾರದಲ್ಲಿ ನಮ್ಮಿಂದ ವಿರುದ್ಧ ಮತದಾನ ಹಾಕಿಸ್ತಕ್ಕಂಥದ್ದು ನಡೆದು ಹೋಗುತ್ತೆ. ಅವತ್ತು ಯಾರಾದ್ರೂ ನಾವು ಸೋಲ್ತೀವಿ ಅಂತ ಅಂದ್ಕೊಂಡಿದ್ರ? ಮೊನ್ನೆ ನಡೆದಂಥ ಸಭೆ ರಾಜ್ಯಸಭೆಯಲ್ಲಿ 2018 ಅಲ್ಲ, ಮೊನ್ನೆ ಕಳೆದ ವರ್ಷ ನಡೀತಲ್ಲ, ಕುಪೇಂದ್ರ ರೆಡ್ಡಿ ಅವರು 0.6% ಸೋತಿದ್ದು. ನಮ್ಮಲ್ಲೇ ಇದ್ದವರು ಒಬ್ಬರು ಮತದಾನನೇ ಮಾಡಲಿಲ್ಲ, ಡೂಪ್ ಮಾಡಿದ್ರು. ನಾನು ಯಾರಿಗೂ ಹಾಕಿಲ್ಲ ಅಂತೇಳಿ ಇದನ್ನು ಪ್ರೆಸ್ ಮಾಡ್ಕೊಂಡು ಓಟ್ ಹಾಕಿದ್ದೆ ಯಾರಿಗೂ, ಆದರೆ ನಾನು ಮತದಾನ ಮಾಡಿಲ್ಲ, ಖಾಲಿ ಇದನ್ನು ಹಾಕಿದ್ದೇನೆ ಅಂತ ಹೇಳಿ ಡ್ರಾಮಾ ಮಾಡ್ಕೊಂಡ್ರು. ಒಂದು ಓಟ್ ಹೋಯ್ತಲ್ಲಿ. ಇನ್ನೊಬ್ಬರು ನೇರವಾಗಿ ಹಾಕಿದ್ರು. ಇದರಲ್ಲಿ ನಿಮ್ಮ ಓಪನ್ ಬ್ಯಾಲೆಟ್ ಇದ್ದರು ನಡೆದಿರ್ತಕ್ಕಂಥ 2 ಘಟನೆ ಈ ರಾಜ್ಯದಲ್ಲಿ ನಡೆದಿರೋದು ನೋಡಿದ್ದೀರಿ ನೀವು. ಹಲವಾರು ಸಂದರ್ಭದಲ್ಲಿ ಏನೋ ಒಂದು ಅಡ್ಡ ಮತದಾನ ಆಗಿರ್ತಕ್ಕಂಥದ್ದು ಏನಿದೆ, ಯಾವುದು ಅಸಾಧ್ಯ ಏನಿಲ್ಲ. ಎರಡೂ ಘಟನೆಗೆ ಉತ್ತರ ಕೊಡ್ತಾರ ಅಂತ ಕುಮಾರಸ್ವಾಮಿ ಈ ಬಾರಿ ಮಾಡ್ತೀರಾ ಅಂತ? ಅದು ಭಗವಂತನ ಕೈಲಿ ಇರೋದು. ಸರ್, ಹಂಗಾದ್ರೆ ಭಗವಂತನ ಕೈಲಿ ಇರೋದು. ಇಲ್ಲ, ಮಾಡ್ತಾ ಹೋಗಲೇಬೇಕಲ್ಲ. ಅವ್ರ ಪಕ್ಷದ ಅಭ್ಯರ್ಥಿ ಹಿಡಿದಿಡ್ಕೋಬೇಕು, ಅವರು ಮಾಡ್ತಾರೆ, ಪ್ರಯತ್ನ ಪಡ್ತೀವಿ ಅಷ್ಟೇ. ಫಲಾಫಲ ಏನೋ ಇದೆಯಲ್ಲ, ಕರ್ಮಣ್ಯೇವ ಒಂದು ನಮ್ಮ ಇದೆಯಲ್ಲ ಮಹಾಭಾರತದಲ್ಲಿ, ನಮ್ಮ ಕರ್ಮ ಏನು ಮಾಡಬೇಕು ಮಾಡೋಣ. ನಿಮ್ಮಿಂದ ಕೆಲವರು ನೋಡಿ, ನಮ್ಮಿಂದ ಯಾವುದು ಅಡ್ಡ ಮತ ಆಗಲ್ಲ, ಬಿಜೆಪಿಯಿಂದಲೂ ಆಗಲ್ಲ, ನಮ್ಮ ಪಕ್ಷದಿಂದಲೂ ಆಗಲ್ಲ. ಎಲ್ಲರೂ ಒಟ್ಟಾಗಿದ್ದಾರೆ. ಎಸ್ಟಿ ಸಂಸದರು ಪ್ರತಿಭಟನೆ ಬರಲೇ ಇಲ್ಲ. ಪ್ರತಿಭಟನೆಗೆ ಬರೋದು ಬಿಡೋದು ಬೇರೆ, ಮತದಾನ ದಿನ ನಡೆಯತಕ್ಕಂಥದ್ದು ಬೇರೆ. ಅದು ನೋಡೋಣ. ಕಾಂಗ್ರೆಸ್ ಶಾಸಕರು ಆಗ್ತಾರೆ ಸರ್? ಕಾಂಗ್ರೆಸ್ ಶಾಸಕರು ಆಗ್ತಾರೆ ಅಂತ ಯಾರಿಗೆ ಗೊತ್ತು. ಈಗ ಈ ಸರ್ಕಾರದ ಬಜೆಟ್ ನೋಡಿದಾಗ ಶಾಸಕರೆಲ್ಲ ಅಸಮಾಧಾನದಲ್ಲೇ ಇದ್ದಾರೆ. ಕ್ಷೇತ್ರಗಳವ್ರು ಹೋಗ್ಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಗಳಿದ್ದಾವೆ. ಇಂಥ ಒಂದು ಸರ್ಕಾರ ನಡೆಯೋದನ್ನು ನೋಡಿದಾಗ ಎಲ್ರಿಗೂ ನಿರಾಸೆ ಏನಿದೆ, ಆ ನಿರಾಸೆಯ ಹಿನ್ನೆಲೆ ಏನಾಗ್ಬೋದು ಅಂತಕ್ಕಂಥದ್ದನ್ನು ಕಾಲ ನಿರ್ಧಾರ ಮಾಡುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.